ಜನ್ಮದಲ್ಲಿ ಮೈಸೂರು ಪಾದರಕ್ಷೆ ನೋಡ್ಕೊಂಡೆ ನೀವು ಬಂದಿರ ಅನ್ಕೊಂಡಿದ್ದೆ. ಸ್ಟಾರ್ಟ್ ಐತ್ರಿ. ನಿಮ್ಮ ಸ್ವೀಟ್ ಕೊಡು. ನೀನ್ ಬಂದ್ಲಿ ಮೈಸೂರ್ ಪಾಕ್ ಕೊಟ್ಟು ಕಾಲ್ ನಮಸ್ಕಾರ ಮಾಡ್ಸೋರ. ಅಂಕಲ್ ಆಂಟಿಗೆ ಎಲ್ಲಾರ್ಗು ಕೊಡು. ಮೈಸೂರ್ ಪಾಕ್ ಕೊಟ್ಟು ಕಾಲ್ ನಮಸ್ಕಾರ ಕೊಡು. 10th ನಾನು ಬೆಳಗಾಮಲ್ಲಿ ಮುಗಿಸಿ 11-12ಗೆ ಬೆಂಗಳೂರು ಮೈಸೂರು ಅಲ್ಲಿ ಹೋದೆ. 12th ಅಲ್ಲಿ 90% ಮಾಡಿದ್ದಕ್ಕೆ ಆಸ್ ನಿಮ್ ಬ್ಲೆಸ್ಸಿಂಗ್ ನನಗೆ ಸಿಕ್ಕಿತ್ತು ಅಂತ. ಸ್ವೀಟ್ ಕೊಟ್ಟಿ ನಾವು ಬಂದಿದ್ವಿ. ಹೌದು. ಓಕೆ, ಥ್ಯಾಂಕ್ ಯು ಮೈಸೂರು ಪಾಕ್. ನಿಮ್ ಬ್ಲೆಸ್ಸಿಂಗ್ ಹಂಗೆ ಎಲ್ಲ ನಿಂದ ಫ್ಯೂಚರ್ ಎಲ್ಲ ಪ್ರಾಸ್ಪರಸ್ ಆಗಲಿ, ಬ್ರೈಟ್ ಫ್ಯೂಚರ್ ಇರ್ಲಿ ಅಂತ ಹೇಳಿ ನಾವು ಮೈಸೂರು ಚಾಮುಂಡಿ ದೇವಿ ಹತ್ರ ಪ್ರಾರ್ಥನೆ ಮಾಡ್ತೀವಿ. ಆಮೇಲೆ ಬೆಳಗಾವಿ ದುರ್ಗಾ ಮಾತಾಗೂ ಪ್ರಾರ್ಥನೆ ಮಾಡ್ತೀವಿ. ಆಮೇಲೆ ಇಸ್ ಲವ್ ಅಂಡ್ ಅಫೆಕ್ಷನ್ towards our Shaurya for having successfully completed with distinction 90+% you have secured. It is very great achievement in the life, and you have a very bright future, and we wish you and we bless you all the very best in the future and years. Okay, once again congratulations. Keep it up. The only request is be a very good son to your parents. Yes. Okay, sure. Yes sir, thank you very much. ಇದೊಂದು ದೊಡ್ಡ ಸಾಧನೆಗೆ ಈಗ ಶೌರ್ಯ ಹೇಳಿದ್ ಕೇಳಿಸ್ಕೊಂಡ್ರಿ ನೀವು, ಎಷ್ಟು ದೊಡ್ಡ ಸಾಧನೆ ಮಾಡಿದಾನ. 90+ ಮಾಡೋದಂದ್ರೆ ಅದೇ ಸಾಧ್ಯದ ಕೆಲಸ ಅಲ್ಲ. ನಿಜವಾಗ್ಲೂ ಬಾಟೆ ನಾವು ನೋಡಿದೀವಿ. ಅವ್ನು 10th ದಿಂದ ನಮ್ಗೆ ನೋಡ್ತಾನೆ. 9th ಗಲ್ಲ ನಿಮ್ ಭೇಟಿಗೆ ಬಂದಿದ್ವಿ. ಅವಾಗಿನ 8th ದಿಂದ ನಾವು ನೋಡ್ತಾ ಇದ್ವಿ. ಅವ್ನ ಹೇಳ್ತಿದ್ದೆ ನಾನು ನಮ್ದವ್ರು ಅಂತಿದ್ರು ಇಲ್ಲ ಅವ್ನು ಮಾಡ್ತಾನ ಅಂತ ಹೇಳಿ. ಮತ್ತೆ ಅವ್ನು ಮಾಡಿ ತೋರಿಸ್ತಾ ಭಾಳ ಚೆನ್ನಾಗೆಲ್ಲ ಇದು ಮಾಡ್ಕೊಂಡಿದ್ದಾನ. ಆಮೇಲೆ ಇದಕ್ಕೆಲ್ಲ ಮೆಹನತ್ ಸಂಜೆ ಓದು ಗೀತಾ ಅವ್ರದ್ದು ತಾಯಿ ಎಷ್ಟು ಅವ್ರ ದಿವಸವಾಗಿ ಎಷ್ಟು ಕಷ್ಟಪಟ್ಟಿದಾರೆ ಅಂತ ನಮ್ಗೆ ಗೊತ್ತದ. ಮತ್ತ ಮೇನ್ ಅವ್ರದ್ದು ಬಹಳ ಸಪೋರ್ಟ್ ಬೇಕಾಗ್ತದ. ಈ ರೀತಿ ಪೇರೆಂಟ್ಸ್ ಮಕ್ಳಿಗೆ ಇದ್ರ ಅಂದ್ರೆ ಮಕ್ಳು ಎಲ್ಲಿ ಹೋಗಿ ಮುಟ್ತಾರ ನೋಡಿ. ನಿಜವಾಗ್ಲೂ ಖುಷಿ ಆಗ್ತದ ಬಹಳ. ನೀವ್ ಮಾತಾಡಿ. ತಂದೆ ತಾಯಿ ಅವ್ರ ಅಟ್ ದ ಮೋಸ್ಟ್ ಅವ್ರು ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ, ಮಕ್ಕಳು ಸೆಟಲ್ ಆಗ್ಬೇಕು, ಮಕ್ಕಳ ಭವಿಷ್ಯ ಉಜ್ವಲ ಆಗ್ಬೇಕು. ಸೊ ಅವರು ಸ್ಟ್ರಗಲ್ ಮಾಡೋದು, ಕಷ್ಟ ಪಡೋದು, ದುಡಿಯೋದು ಎಲ್ಲ ಮಕ್ಕಳ ಸಲುವಾಗಿ. ಸೊ ಅಂತ ಮಕ್ಕಳನ್ನ ಪಡ್ಕೊಂಡಿದ್ದಾರೆ. ಅವ್ರ ಖಂಡಿತ ಮಕ್ಕಳು ಕೂಡ ಅಂತ ಒಂದು ಹೆಸರು, ತಂದೆ ತಾಯಿ ಒಳ್ಳೆ ಹೆಸರು ತಗೊಂಡ್ಬರ್ತಾರೆ, ಕೀರ್ತಿ ತಗೊಂಡ್ಬರ್ತಾರೆ. ಆಮೇಲೆ ಜೀವನದಲ್ಲಿ ಒಂದು ದೊಡ್ಡ ಸಾಧನೆ ಅವ್ರು ಮಾಡ್ತಾರೆ ಅನ್ನೋ ನಂಬಿಕೆ ನಮಗೂ ಕೂಡ ಇದೆ. ಸೊ ಆ ನಿಟ್ಟಿನಲ್ಲಿ ಅವ್ರು ಮುಂದುವರಿಲಿ. ಆಮೇಲೆ ಭಗವಂತ ಅವರಿಗೆಲ್ಲ ಸಕಲ ಸೌಭಾಗ್ಯ ಆಯುರಾರೋಗ್ಯ ಕರುಣಿಸಲಿ. So our wishes and blessings will be always there, Shaurya and Soumya and the entire Porte family. Okay, thank you. New in ನನಗೆ ಮಗ 90 ಅಬೋ ಮಾಡಿದ್ದಕ್ಕೆ ತುಂಬಾ ಖುಷಿ ಆಗಿದೆ. ಆಮೇಲೆ ನಾನು ಪ್ರತಿ 2 ವರ್ಷಕ್ಕೆ ಬೇರೆ ಬೇರೆ ಸ್ಟೇಟ್ಗೆ ಹಸ್ಬೆಂಡ್ ಜೊತೆಗೆ ಮಕ್ಕಳನ್ನ ತಗೊಂಡು ಹೋಗ್ತಾನೆ ಇರ್ತಾ ಇದ್ವಿ. ಅಲ್ಲಿ ಬರ್ತಕ್ಕಂಥ ಚಾಲೆಂಜಸ್ಗಳನ್ನ ಎಲ್ಲ ಫೇಸ್ ಮಾಡ್ತಾನೆ ಇರ್ತಿದ್ವಿ. ಸ್ವಲ್ಪ ಪಾಸಿಟಿವ್, ಸ್ವಲ್ಪ ನೆಗೆಟಿವ್ ಇರ್ತಾನೆ ಇತ್ತು. ಬಟ್ ನಾನು ಎಲ್ಲ ಕಡೆ ಪಾಸಿಟಿವ್ ಆಗಿನೇ ತಗೊಂತಾ ಹೋಗ್ತಾ ಇದ್ದೆ. ಮಕ್ಕಳು ಒಳ್ಳೆ ಒಳ್ಳೆ ವಿಷಯಗಳನ್ನು ಕಲಿತಾ ಹೋಗ್ತಾ ಇದ್ರು. 2 ವರ್ಷಕ್ಕೆ ಬೇರೆ ಕಡೆ ಹೋದಾಗ ಒಂದು ಖುಷಿ ಇರ್ತಿತ್ತು. 2 ವರ್ಷ ಯಾವಾಗ ಆಗತ್ತೆ, ಮತ್ತೆ ಬೇರೆ ಕಡೆ ಯಾವಾಗ ಹೋಗ್ತೀವಿ, ಮತ್ತೆ ಹೊಸದೇನು ಯಾವಾಗ ಕಲಿತೀವಿ, ನೋಡ್ತೀವಿ ಅನ್ನೋ ಖುಷಿ ಇರ್ತಿತ್ತು. ಮಕ್ಕಳಿಗೂ ಇರ್ತಿತ್ತು. ಬಟ್ ಒಂದು ಟೈಮ್ ಬಂದೇ ಬರ್ತದೆ ಆಕ್ಚುಲಿ ತಾಯಿಗಳಿಗೆ ಆಮೇಲೆ ತಂದೆಗೆ, ಮಕ್ಕಳನ್ನ ಒಂದು ಅಚೀವ್ಮೆಂಟ್ ಮಾಡಿಸ್ಬೇಕು ಸ್ಟಡೀಸ್ ನಲ್ಲಿ, ಅವ್ರಿಗೆ ಡಿಸ್ಟರ್ಬ್ ಆಗಬಾರ್ದು ಅಂತ ಹೇಳಿ ನಾನು ಎನಿ ಕಾಸ್ಟ್ 8th ಅಂತಂದ್ರೆ ನನ್ನ ನೇಟಿವ್ ಹೋಗ್ಲೇಬೇಕು. ಆಮೇಲೆ ಅತ್ಯುತ್ತಮವಾಗಿ ನನ್ನ ಮಕ್ಕಳು ಕನ್ನಡ ಮಾತಾಡ್ಬೇಕು, ಬರೀಬೇಕು, ಕಲಿಬೇಕು, ನಮ್ಮ ಎಲ್ಲಾ ಜನರ ಜೊತೆಗೆ ಹೊಂದ್ಕೊಂಡಿರ್ಬೇಕು ಅಂತಂದ್ರೆ ನಮ್ಮ ಮೇನ್ ಲ್ಯಾಂಗ್ವೇಜ್, ನಮ್ಮ ಮದರ್ ಟಂಗ್ ಬರ್ಲೇಬೇಕು, ಅವಶ್ಯ ಇತ್ತು. ಆಮೇಲೆ ನಮ್ಮ ಸೀನಿಯರ್ಸ್ ಹೇಳ್ತಿರ್ತಿದ್ರು ಅದನ್ನೆಲ್ಲ. ಅವಾಗ ನಾನು ಮಕ್ಕಳನ್ನ ತಗೊಂಡು ನಾನು ನೇಟಿವ್ ಬಂದೆ. ಬರೋಕ್ಕಿಂತಲೂ ಮುಂಚೆ ನಮ್ಮ ಮನೆಯವರು ನಮ್ಮನ್ನೆಲ್ಲ ಬಿಟ್ಟು ಹೋಗೋದು ಬೇಡ ಅಂತಾನೆ ತುಂಬಾ ಹೇಳ್ತಿದ್ರು. ಅವ್ರಿಗೆ ಅಲೋನ್ ಫೀಲ್ ಆಗ್ತಿತ್ತು ಅಂತ ಹೇಳಿ, ಮೆಸ್ ಊಟ ಮಾಡಬೇಕು ಎಲ್ಲ ಅಂತ. ಬಟ್ ಸೇಮ್ ದ ಟೈಮ್ ಆಫ್ಟರ್ ರಿಟೈರ್ಮೆಂಟ್ ಬಂದಾಗ ನನ್ನ ಮಕ್ಕಳು ಎಲ್ಲರ ಜೊತೆಗೆ ಕನ್ನಡ ಮಾತಾಡ್ಲಿಲ್ಲ ಅಂತಂದ್ರೆ ನಮ್ಮ ಹಳ್ಳಿ ಜನ, ನಮ್ಮ ರಿಲೇಟಿವ್ಸ್ಗೆ ಏನಪ್ಪಾ ಇವ್ರು ಮಾತಾಡೋದೇ ಇಲ್ಲ ಅಂತ ಅನ್ಸ್ಬಾರ್ದು, ಅವ್ರು ಕಲೀಲಿ. ಆಮೇಲೆ ಹೆಮ್ಮೆ ನಮ್ಗೆ ಕನ್ನಡ ಅಂತಂದ್ರೆ. ನಮ್ಮ ದೇಶದಲ್ಲಿ ಕನ್ನಡಕ್ಕೆ ಜಾಸ್ತಿ ಒತ್ತು ಕೊಡ್ಬೇಕು ನಾವು, ನಮ್ಮ ಕನ್ನಡ ಹೆಮ್ಮೆಯಿಂದ ಹೇಳ್ಬೇಕು ಅಂತೇಳಿ ಬೇರೆ ಬೇರೆ ಕಡೆ ಸ್ಟೇಟ್ ಅಲ್ಲಿ ಕೂಡ ನಾವು ಕನ್ನಡ ಸಂಘಗಳಲ್ಲಿ ವರ್ಕ್ ಮಾಡಿ ನಮ್ಮ ಮಕ್ಕಳಿಗೆ ಅಲ್ಲಿ ಕರ್ಕೊಂಡೋಗಿ ಕಾಂಪಿಟೇಷನ್ ಮಾಡಿಸ್ತಿದ್ದೆ ನಾನು. ಮತ್ತೆ ವಾಪಸ್ ಕರ್ನಾಟಕಕ್ಕೆ ಬಂದಾಗ ಫಸ್ಟ್ ಟೈಮು ಮಗಳಿಗೆ ಬರಿಬೇಕಾದ್ರೆ ಅಮ್ಮ ಇದು ಹೆಂಗ್ ಬರೆಯೋದು ಅಂತ ಕಷ್ಟಪಟ್ಲು.
ಮಗ ಮೊದ್ಲಿಂದಾನೇ ಕನ್ನಡ ಸ್ವಲ್ಪ ಟಚ್ ಅಲ್ಲಿ ಇದ್ದ, ಇವನು ಮಾತಾಡೋದು, ಆಮೇಲೆ ಅಜ್ಜನ ಹತ್ರನೂ ಇದ್ದ. ಸೊ ಹೀಗಾಗಿ ಇವನಿಗೆ ಕನ್ನಡ ಏನು ಪ್ರಾಬ್ಲಮ್ ಆಗಿಲ್ಲ. ಮಗಳಿಗೆ ಮಾತ್ರ ತುಂಬಾ ಪ್ರಾಬ್ಲಮ್ ಆಯ್ತು ಕನ್ನಡ ಕಲಿಬೇಕಾದ್ರೆ. ಸೊ ನಮ್ಗೆ ಮಾಮ ಅಕ್ಕನು ತುಂಬಾ ಸಪೋರ್ಟ್ ಮಾಡ್ತಿದ್ರು ಅವಾಗ ಅವಾಗ. ಇಲ್ಲ ನೀವು ಧೈರ್ಯದಿಂದ ಮಾಡಿ, ಎಲ್ಲ ಆಗತ್ತೆ, ಒಳ್ಳೇದಾಗತ್ತೆ ಅಂತ ಹೇಳ್ತಿರ್ತಿದ್ರು. ನಮ್ಗೆ ಅವ್ರದ್ದು ಸಪೋರ್ಟ್ ತುಂಬಾ ಇರ್ತಿತ್ತು. ಹತ್ರದಲ್ಲೇನೆ ಮನೆ ಇತ್ತು, ಬರ್ತಾ ಇರ್ತಿದ್ವಿ. ಕೋವಿಡ್ ಟೈಮ್ ಅಲ್ಲಿ ಆಕ್ಚುಲಿ ಬಂದ್ಮೇಲೆ ತುಂಬಾ ಅಚೀವ್ಮೆಂಟ್ ಮಾಡಿಸ್ಬೇಕಂತಾನೆ ಬಂದೆ. ಯಾಕಂದ್ರೆ ಅವ್ರ ತಂದೆ ಆಲ್ರೆಡಿ ಒಬ್ರ ರೈತನ ಮಗ ಆಗಿ ಅವ್ರು ದೊಡ್ಡ ಸಾಧನೆನೆ ಮಾಡಿದ್ದಾರೆ. ಅವರ ಮಗ ಆಗಿ ಇವ್ನು ಇನ್ನೂ ದೊಡ್ಡ ಸಾಧನೆ ಮಾಡ್ಬೇಕು, ಸಮಾಜದಲ್ಲಿ ಒಳ್ಳೆ ಹೆಸರು ತಗೋಬೇಕು ಅನ್ನೋದು ನನ್ಗೂ ಇತ್ತು. ಅಂದ್ಮೇಲೆ ಕರ್ಕೊಂಡ್ ಬಂದ್ 2 ದಿನಕ್ಕೆ ಲಾಕ್ಡೌನ್ ಆಗ್ಬಿಡ್ತು. ಮತ್ತೆ ಅಗೇನ್ ದೊಡ್ಡ ಚಾಲೆಂಜ್ ಏನಂತಂದ್ರೆ ಕನ್ನಡ ಮಾತಾಡೋರು ಯಾರು ಇಲ್ಲ ಅಲ್ಲಿ. ನಾವು ಕ್ವಾರ್ಟರ್ಸ್ ಅಲ್ಲಿ ಉಳಿದು ಬಿಟ್ಟಿದ್ವಿ. ಸೊ ಹೀಗೆ ನಮ್ಗೆ ಅಕ್ಕ ಮಾಮನೇ ಯಾವಾಗ್ಲೂ ಬರೋದು, ಮಾತಾಡ್ಸೋದು, ಕನ್ನಡನಲ್ಲಿ ಹೇಳೋದು, ಇದೆಲ್ಲ ಮಾಡ್ತಿದ್ರು. ಇವನಿಗೆ ಅದೊಂದು ಸಪೋರ್ಟ್ ಆಯ್ತು. ಆಮೇಲೆ 2 ವರ್ಷ ಹಂಗೆ ಕೋವಿಡ್ ಅಲ್ಲಿ ಹೋಯ್ತು. ಆಮೇಲೆ ಮತ್ತೆ ಅಗೇನ್ ನಾವು 1 ವರ್ಷ ಕನ್ನಡ ಮಾಡ್ಕೊಂಡು ಎಲ್ಲ ಇಲ್ಲಿಂದೆಲ್ಲ 10th ಮುಗಿಸ್ಕೊಂಡ ಕನ್ನಡನೇ ಮುಗಿಸ್ಕೊಂಡು, ಕನ್ನಡ ಸಬ್ಜೆಕ್ಟ್ ತಗೊಂಡಿದ್ದ. ಮಗಳನ್ನು ಕನ್ನಡನೇ ಮಾಡ್ಕೊಂಡ್ಲು. ಇದು ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಬೆಂಗಳೂರಿಗೆ ಹೋದ್ವಿ. ಯಾಕೆ ಹೋದ್ವಿ ಅಂತಂದ್ರೆ ಹಸ್ಬೆಂಡ್ಗೆ ಇಲ್ಲಿ ಟ್ರಾನ್ಸ್ಫರ್ ಕೊಡ್ಲೇ ಇಲ್ಲ. ಅವ್ರದ್ದು ತುಂಬಾ ದೊಡ್ಡ ಆಫೀಸರ್ ಆಗಿರೋದ್ರಿಂದ ಇಲ್ಲಿ ಬೆಳಗಾಮಲ್ಲಿ ಅವ್ರದ್ದು ರೆಸಿಡೆಂಟ್ ಇರ್ಲಿಲ್ಲ. ಸೊ ನೀವು ಬೆಂಗಳೂರು, ಮೈಸೂರು, ಹಾಸನ ಈ ತರ ಸಿಗತ್ತಂದಾಗ ನಾವೆಲ್ಲ ಕುಟುಂಬದ ಜೊತೆಗೆ ಕರ್ನಾಟಕದಲ್ಲೇ ಇರ್ಬೇಕು ಅಂತ ಹೇಳಿ ಸಿಕ್ಕರೆ ಸಿಗ್ಬೋದು ಅನ್ನೋ ಒಂದ್ ಇದಕ್ಕೆ ನಾವು ಬೆಂಗಳೂರಿಗೆ ಹೋದ್ವಿ. ಬೆಂಗಳೂರಿಗೆ ಕೊಡ್ಲೇ ಇಲ್ಲ, ಮತ್ತೆ ಮೈಸೂರಿಗೆ ಕೊಟ್ರು. ಬೆಂಗಳೂರಲ್ಲಿ ಮುಗಿಸ್ಕೊಂಡು ಮತ್ತೆ ಮೈಸೂರಿಗೆ ಹೋದ್ವಿ. ಅವನಿಗೆ ದೊಡ್ಡ ಚಾಲೆಂಜ್ ಆಗಿತ್ತು. ಬಟ್ ಅವನ ಪೇಷನ್ಸ್ ಅವ್ರ ತಂದೆ ತರ, ಅವನು ತುಂಬಾ ಒಳ್ಳೆ ರೀತಿಯಿಂದ ಕಾನ್ಸಂಟ್ರೇಟ್ ಮಾಡಿ ಸ್ಟಡಿ ಮಾಡಿ ರಿಸಲ್ಟ್ ತುಂಬಾ ಅಬೌವ್ 93% ಮಾಡಿದ್ದಾನೆ. ಸೊ ನನಗೆ ತುಂಬಾ ಖುಷಿ ಅನ್ಸುತ್ತೆ. ಮತ್ತೆ ಇಲ್ಲಿ ನಮ್ಮ ಆದರ್ಶ ದಂಪತಿಗಳಾದವರು ಇವರು ಕೂಡ ನಮ್ಗೆ ತುಂಬಾ ಸಪೋರ್ಟ್ ಮಾಡ್ತಿದ್ರು. ಸೊ ನನ್ಗೆ ಬ್ಯಾಕ್ ಬೋನ್ ಆಗಿದ್ರು ನಮ್ಮ ಅಕ್ಕ ಮಾಮ ಅಂತ ಹೇಳಿ. ಮಕ್ಕಳು ಚೆನ್ನಾಗಿ ಮಾಡಿದ್ದಾರೆ, ತುಂಬಾ ಖುಷಿ ಅನ್ಸುತ್ತೆ. ಸ್ವಲ್ಪ ಕೆಳಗೆ ಕೈ ಕೆಳಗೆ ಮಾಡೋಣ ಸ್ವಲ್ಪ. ಬೆಳಿತದಲ್ಲ, ಚೆನ್ನಾಗಿದೆ, ಬಹಳ ಟೇಸ್ಟ್ ಇದೆ. ಅವರೆಲ್ಲ ಐಸ್ ಕ್ರೀಮು ಎಲ್ಲಾನು ಚೆನ್ನಾಗಿ ತಿಂತಂದ್ರು. Congratulations once again. Thank you. ಬಾಪು ನಿಂಗೂ Convey our regards to Soumya also. Yes. Thank you. Congratulations. Thank you. God bless you. God bless you. ನನ್ನ ಬರ್ಡೇ ದಿವಸ ಮಾಮಾರು ಶೌರ್ಯ ಸೌಮ್ಯಾಗ ಇಬ್ಬರಿಗೆ ಎಷ್ಟು ಪ್ರೀತಿ ಮಾಡಿ ಇದನ್ ಮಾಡ್ಯಾರ. ಮರಿಲಿಕ್ಕಾಗಲ್ರಿ ನಮಗ. ಮೊನ್ನೆ ಹೋದ್ರೆ ಮಾಮ ಇವ್ರು ನಮ್ಮ ಮನೆಯವರಿಗೆ ವಿಡಿಯೋದಾಗ ನೋಡಿ, ನಮ್ಮ ರಿಲೇಟಿವ್ಸ್ ಚಿಕ್ಕೋಡಿ ಒಳಗ ಅವಳು ವಿಡಿಯೋ ನೋಡಿ ನಮ್ಮ ಮಾಮನ ಇವ್ರಂತ ಹೇಳಿ ಹುಡ್ಕಾಡ್ಕೊಂಡ್ ಬಂದಿದ್ದಾಳೆ ನಮ್ಮ ಮನೆಗೆ. ನಿಜವಾಗ್ಲೂ ಆಮೇಲೆ ಗೀತಾನ ಅಂತ ಹೇಳಿ ಆಮೇಲೆ ನೆನ್ಪ್ ಮಾಡ್ಕೊಟ್ವಿ. ಆಮೇಲೆ ಇಲ್ಲಿ ಮತ್ತೊಬ್ರು ಬಾಡಿಗೆ ಬಂದಾರ್ರಿ. ಅವ್ರೊಬ್ರು ಸೇಮ್ ನಿಮ್ಮಂಗೆ, ಅವ್ರು ನೋಡಿದ್ರೆ ನಿಮ್ಮ ನೋಡ್ದಂಗೆ. ಹಿಂಗ ಸಾಧನೆ ಮಾಡ್ಕೊತ ಹಿಂಗ ಸನ್ಮಾನ ಮಾಡೋತರ ಆಗ್ಲಿ ನಾವ್ ಯಾವಾಗ್ಲೂ. ಮತ್ತೆ ಮೈಸೂರಿನ ಒಂದಿನ ನಮ್ಮ ಮೇಲೆ ಇವತ್ತ ಫುಲ್ ಮೈಸೂರು ರಾಜ ಕಾಣ್ಲಿಕತ್ತಾನ. ಸರ್ವಮಂಗಲ ಮಾಂಗಲ್ಯ ಶಿವೆ ಸರ್ವತ್ರಸಾಧಿಕೆ ಶರಣ್ಯ ತ್ರ್ಯಂಬಕೆ ಗೌರಿ ನಾರಾಯಣಿ ನಮಸ್ತುತೆ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ದೇವ ಸರ್ವಕಾರ್ಯೇಷು ಸರ್ವದಾ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ನಿರ್ಮಲಸಾಯ ಚ ನಿಜತಾಂ ಕಲ್ಪವೃಕ್ಷಾಯ ನಮತಾಂ. ಅವ್ರಿಗಿದ್ದವ್ರು ಕೈ ಹಿಡ್ಕೊಂಡು
ಇದವ್ರೊಂದು ಫೋಟೋ ತೆಗಿಬೇಕಲ್ಲೇ ಇನ್ನೊಂದು ಎಲ್ಲರೂ ಬರ್ತಾ ಕವರ್ ಆಗ್ತಾ ಇದೆ ಹಾಂ ಫೋಟೋದಲ್ಲಿ ಕ್ಲಿಕ್ ಮಾಡ್ಬೇಕು ನೀವು ಫೋಟೋದಲ್ಲಿ ಮಾಡಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ನಿಂದು ಪ್ರಥಮ ಸಾಧನೆ ಇದು. ಹಾಂ ಸೊ ಇನ್ನೂ ಬಹಳ ನೀವು ಉತ್ತುಂಗಕ್ಕೆ ಏರ್ಬೇಕು ಮತ್ತು ಏರ್ತೀಯ. ಒನ್ ಬೈ ಒನ್ ಒಂದೊಂದು ಹೆಜ್ಜೆಗಳನ್ನ ಇರ್ತಾ ಮುಂದೆ ಹೋಗು. ನಿನ್ನ ಬೆನ್ನ ಹಿಂದ್ಗಡೆ ನಾವಿದ್ದೀವಿ, ನಿನ್ನ ಮುಂದ್ಗಡೆ ಗುರಿ ಇರಲಿ. ಸೊ ದೇವರೆಲ್ಲ ಒಳ್ಳೇದು ಮಾಡಲಿ, ಎಲ್ಲ ಶುಭವಾಗಲಿ. ಹೋಗಿ ಬಾ ಮತ್ತೆ ಹಂಗೆ ಹುಡುಗಿ ನೀವು ನಮ್ಮ ಪ್ರೆಸೆಂಟ್ ಮಾಡಿಲ್ಲ, ಅದನ್ನ ಮತ್ತೆ ಜೋಪಾನವಾಗಿ ಅದನ್ನ ಪಾಲನೆ ಪೋಷಣೆ ಮಾಡಿ ಮತ್ತೆ ವಾಪಸ್ ನಮಗೆ ಕೊಡ್ತಾ ಇದ್ದೀವಿ. ಅದೇ